ಚಾನಲ್. ಇವತ್ತು ಟೈಮ್ ಎಷ್ಟಾಗಿದೆ ಫಸ್ಟ್ ತೋರಿಸ್ತೀನಿ. ಟೈಮು ಹತ್ರ 4:45 ಆಗಿದೆ. ಮಾರ್ನಿಂಗ್ ಇದು. ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಊರಲ್ಲಿ ನಮ್ಮ ಅಣ್ಣವ್ರದ್ದೇನೋ ಹರಕೆ ಇತ್ತು ಅಂತ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಬೆಳಗ್ಗೆನೇ ಎದ್ದು ಅಕ್ಕ ನಾನು ಎಲ್ಲ ನೆನ್ನೆ ಬಂದಿದ್ವಿ. ಇವತ್ತು ಆಲ್ರೆಡಿ ಹೊರಡ್ತಾ ಇದ್ವಿ. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಗೆ ಮನೆಗೆ ಬಿಡ್ತೀವಿ. ನಮ್ಮ ಡ್ಯಾಡಿ ಊರಿಗೆ ಹೋಗ್ತಾ ಇರೋದು. ಬನ್ನಿ ವಿಡಿಯೋ ಹೆಂಗೆ ಹೋಗುತ್ತೆ ಅಂತ ನೋಡ್ಕೊಂಡು ಹೋಗೋಣ. ಮಮ್ಮಿ ಬೆಳಗ್ಗೆನೇ ಮಕ್ಳು ಇಟ್ಕೊಂಡು ಹೊರಗಡೆ ಎಲ್ಲ ಆಗಲ್ಲ ಅಂಥೇಳಿ ಚಿತ್ರಾನ್ನ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ಮಕ್ಳಿಗೆ ಬಿಸ್ಕೆಟ್ಟು, ನಮಗೆ ಕಾಫಿ ಎಲ್ಲ ಮಾಡಿಕೊಡ್ತಾ ಇದ್ದಾರೆ. ಇನ್ನೇನೇನು ಸ್ವಲ್ಪ ಹೊತ್ತಲ್ಲಿ ನಮ್ಮ ತಿಂಡಿ ಅಡುಗೆ ಎಲ್ಲ ಆಗಿ ಹೊರಡ್ತೀವಿ. ಮಮ್ಮಿ ಆಲ್ರೆಡಿ ಪೂಜೆನೂ ಮುಗಿಸ್ಬಿಟ್ಟಿದ್ದಾರೆ. ಮಕ್ಕಳು ಒಬ್ಬೊಬ್ಬರೇ ಸ್ನಾನ ಮಾಡ್ಕೊಂಡು ಬರ್ತಾಯಿದ್ದಾರೆ. ಪೂಜೆನೂ ಆಯಿತು. ಇನ್ನೇನು ಹೊರಡ್ಬಿಡು. ನಮ್ಮ ಡ್ಯಾಡಿ ರೆಡಿ, ಡ್ಯಾಡಿ ರೆಡಿ, ಮಮ್ಮಿ ರೆಡಿ, ನಾವು ಇಕ್ಕಿ ಮಾತ್ರ ಮನೇಲೆ ಬಿಟ್ಟು ಹೋಗ್ತೀವಿ. ಇವತ್ತೇ ಹೋಗಿ ಇವತ್ತೇ ಬರೋದಕ್ಕೆ. ನಮ್ಮ ವೇದಮ್ಮ ರೆಡಿ ಆಗ್ತಾ ಇದ್ದಾನೆ. ನಿಮ್ಮ ಮಮ್ಮಿ ಯಾವುದು? ತಾತ ಊರಿಗೆ. ತಾತ ಊರಿಗೆ ಕಳ್ಳ ಕರೆಕ್ಟಾಗಿ ಹೇಳಿ. ಎಲ್ಲಿಗೆ ಹೋಗ್ತಾ ಇದೆಯಾ? ತಾತ ಊರಿಗೆ. ನಿನ್ನೆ ಹಾಯ್ ಮಾಡೋಗ್ಲಿ. ಹಾಯ್ ಮಾಡು. ಹಾಯ್ ಚಿತ್ತಿ ಮಾಡೆ. ಹಾಂ, ಚೆನ್ನಾಗಿದ್ದೀರಾ? ಸೂಪರ್. ನಾನು ಸೂಪರ್. ನೀವು ಹೆಂಗಿದ್ದೀರಾ? ನಾನು, ಅಮ್ಮಮ್ಮ, ಚಿತ್ತಿ, ತಮ್ಮ, ಮಾಮ, ಮಮ್ಮಿ ಎಲ್ಲ ಊರಿಗೆ ಹೋಗ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು. ನಾವೆಲ್ಲರೂ ಹಿಂಗೆ ಒಟ್ಟಿಗೆ ಬಂದು ಜೊತೆಯಲ್ಲಿ ಊರಿಗೆ ಹೋಗ್ತೀವಿ ಅಂತ ಅಂದರೆ ನಮ್ಮ ಮಮ್ಮಿಗೆ ತುಂಬ ಖುಷಿ. ನಮ್ಮ ನೋಡೋಕ್ಕಿಂತ ಹೆಚ್ಚಾಗಿ ಮೊಮ್ಮಕ್ಕಳು ಜೊತೇಲಿ ಇರ್ತಾರೆ ಅಂತ ಅವ್ರಿಗೆ ತುಂಬ ಖುಷಿ. ಲಡ್ಡು ಎತ್ಕೊಂಡಿರ್ತಾರೆ, ಇಲ್ಲಾಂದರೆ ವೇದನ ಎತ್ಕೊಂಡಿರ್ತಾರೆ. ಮಮ್ಮಿ ಡ್ಯಾಡಿ ಇಬ್ಬರೂ ಯಾರನ್ನಾದರೂ ಒಬ್ರನ್ನ ಎತ್ಕೊಂಡೇ ಇರಬೇಕು. ನಮ್ಮ ಹತ್ರ ಕಳಿಸೋದು ಇಲ್ಲ. ನಮ್ಮ ಮಕ್ಕಳು ನಮ್ಮ ಹತ್ರ ಬರೋಕ್ಕೆ ಇಷ್ಟಪಡಲ್ಲ ಡ್ಯಾಡಿ ಮಮ್ಮಿ ಇದ್ದರೆ. ನಾವಿವತ್ತು ನಮ್ಮ ಡ್ಯಾಡಿ ಊರಿಗೆ ಹೋಗ್ತಾಯಿದ್ದೀವಿ. ನಮ್ಮ ದೊಡ್ಡಪ್ಪವ್ರ ಮನೇಲಿ ದೇವ್ರಿಗೆ ಹರಕೆ ಮಾಡ್ಕೊಂಡಿದ್ರು ಅಂಥೇಳಿ ನಮ್ಮನ್ನೆಲ್ಲರನ್ನೂ ಕರೆದಿದ್ರು. ಭಾವನೂ ಬರ್ತಿಲ್ಲ, ಅಶೋಕು ಬರ್ತಿಲ್ಲ. ಭಾವನಿಗೆ ಅವ್ರದ್ದೇನೋ ಕೆಲಸ ಇತ್ತು, ಅಶೋಕ್ಗೆ ನೆಕ್ಸ್ಟ್ ಡೇ ಇನ್ನೊಂದು ಮದುವೆಗೆ ಹೋಗಬೇಕಿತ್ತು ಅಂಥೇಳಿ ನಾನು, ಅಕ್ಕ, ಮಕ್ಕಳು, ಮಮ್ಮಿ ಡ್ಯಾಡಿ, ಕಿರಣ್ ಎಲ್ಲರೂ ಹೋಗ್ತಾಯಿದ್ದೀವಿ. ನಾವು ಇವತ್ತೇ ಹೋಗಿ ಇವತ್ತೇ ವಾಪಸ್ ಬೆಂಗಳೂರಿಗೆ ಬರ್ತಾಯಿದ್ದೀವಿ. ಕಿರಣ್ ಮತ್ತು ವೇದು ಲಡ್ಡುನ ಜೊತೇಲಿ ಕರ್ಕೊಂಡು ಹೋಗಿಲ್ಲ ಅಂಥೇಳಿ ಲಡ್ಡು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಕಾರ್ ಒಳಗೆ ಕೂರ್ತಾ ಇರಲಿಲ್ಲ. ಮಮ್ಮಿ ಡ್ಯಾಡಿ ಅವನ್ನ ಸ್ವಲ್ಪ ಹೊತ್ತು ಸಮಾಧಾನ ಮಾಡ್ತೀವಿ ಅಂಥೇಳಿ ಆಚೆ ಕರ್ಕೊಂಡೋಗಿ ಸಮಾಧಾನ ಮಾಡ್ತಾಯಿದ್ದಾರೆ. ಅವನಿಗೆ ಯಾರು ಎಲ್ಲೋಗಿಳಿದ್ರು ಅವ್ರ ಜೊತೇಲಿ ಇವನು ಹೋಗಬೇಕು, ಆ ಥರ ಕಲ್ತಿದ್ದಾನೆ ಇವಾಗ. ಲಡ್ಡುಮ್ಮ ಎಲ್ಲಿ ಕೂತಿದ್ದಾನೆ ನೋಡಿ. ಅದನ್ನು ನಾವು ಕೈ ಇಟ್ಕೊಳ್ಳೋಕ್ಕೆ ಅಂತ ಹಾಕಿಸ್ಕೊಂಡ್ರೆ ನಮ್ಮ ಮಕ್ಕಳು ಅದನ್ನು ಸೀಟ್ ಥರ ಯೂಸ್ ಮಾಡಿದ್ದಾರೆ. ಯಾಕೆಂದರೆ ಅಲ್ಲಿಂದ ಅವ್ರಿಗೆ ಕಾರ್ಟೂನ್ ತುಂಬ ಚೆನ್ನಾಗಿ ಅರ್ಥದಿಂದ ಕಾಣುತ್ತೆ ಅಲ್ವಾ. ಇಡೀ ಜರ್ನಿ ನಾವು ಯಾರು ಒಂದು ಹಾಡು ಕೇಳಿಲ್ಲ, ಏನೂ ನೋಡಿಲ್ಲ. ಲಡ್ಡು ವೇದು ಏನಿಷ್ಟ ಅವರೇ ಅದನ್ನು ಹಾಕಿಸ್ಕೊಂಡು ಅವ್ರ ಮಾಮನ ಕೈಲಿ ನೋಡಿಕೊಂಡು ಊರಿಗೆ ಬಂದಿರೋದು. ವೇದುಮ್ಮ ಅವ್ರ ಮನೇಲಿದ್ದರೆ ಟೈಮಿಗೆ ಸರಿಯಾಗಿ ಕರೆಕ್ಟಾಗಿ ಊಟ ಮಾಡ್ತಾನೆ. ಇಲ್ಲಿಗೆ ಬಂದರೆ ಏನೂ ಸರಿಯಾಗಿ ತಿನ್ನಲ್ಲ ಅಂತ ಅಕ್ಕ ಯಾವಾಗಲೂ ಬೇಜಾರು ಮಾಡ್ಕೊಂಡು ಬೈತಾ ಇರ್ತಾಳೆ. ಯಾಕೆಂದರೆ ಮಮ್ಮಿ ಅಕ್ಕನ ಬೈತಾ ಇರ್ತಾರೆ, ಮಗು ಏನೂ ಸರಿಯಾಗಿ ತಿಂತಾಯಿಲ್ಲ ಅಂದರೆ ಅವಳು ಕೋಪ ಬಂದು ಬೈತಾ ಇರ್ತಾಳೆ. ನಾವು ಯಾವಾಗಲೂ ಹೊರಗಡೆ ಹೋಗುವಾಗ ಮನೆಯಿಂದನೇ ಊಟ ತೊಗೊಂಡೋಗ್ತೀವಿ. ಮಕ್ಳು ಇಟ್ಕೊಂಡು ಹೊರಗಡೆ ತಿನ್ನೋದು ತುಂಬ ಕಷ್ಟ. ಲಡ್ಡು ಒಂದು ಕಡೆ ಕೂತ್ಕೊಳ್ಳಲ್ಲ. ಇಲ್ಲಿ ಊಟ ಮಾಡಿದ ತಕ್ಷಣ ಅವ್ನ ಪಾಡ್ಗೆ ಅವ್ನಿಗೆ ಹಿಂಗೆ ಬೇಗ ಹಂಗೆ ಆಟ ಆಡ್ತಿರ್ತಾನೆ. ಇಲ್ಲಿ ಭಯ ಇಲ್ಲ. ನಾವು ಸ್ವಲ್ಪ ಮೈನ್ ರೋಡಿಂದ ಒಳಗಡೆ ಕೂತಿರ್ತೀವಿ. ಯಾರು ಫಸ್ಟ್ ತಿಂದಿರ್ತಾರೆ ಅವರು ಮಕ್ಕಳು ನೋಡ್ಕೋತಾ ಇರ್ತಾರೆ.
ಡ್ಯಾಡಿ ಊರಿಗೆ ಹೋದ್ವಿ, ದೇವಸ್ಥಾನ ಇನ್ನೂ ತೆಗೆದಿತ್ತು, ಲೇಟ್ ಆಗಿಬಿಟ್ಟಿತ್ತು. ನಾವು ಹೋಗೋಷ್ಟರಲ್ಲಿ ಕ್ಲೋಸ್ ಆಗಿರುತ್ತೆ ಅಂತ ಅಂದ್ಕೊಂಡ್ವಿ. ದೇವಸ್ಥಾನ ಓಪನ್ ಇತ್ತು. ನಾವಲ್ಲೇ ಮಂಗಳಾರತಿ ಎಲ್ಲ ತೊಗೊಂಡು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ದೇವಸ್ಥಾನದಲ್ಲಿ ಸ್ವಲ್ಪ ಕೆಲಸ ಮಾಡಿಸ್ತಾ ಇದ್ದಾರೆ. ಅಂದರೆ ಟೈಲ್ಸ್ ಎಲ್ಲ ತುಂಬ ಹಳೆ ಕಾಲದ್ದು, ಅದನ್ನೆಲ್ಲ ಚೇಂಜ್ ಮಾಡಿ ಎಲ್ಲ ರೆನೋವೇಷನ್ ಮಾಡಿಸ್ತಾ ಇದ್ದಾರೆ, ಒಳಗೆ ಹೊರಗಡೆ ಎಲ್ಲ. ಅದ್ರ ಕೆಲಸ ನಡೀತಾ ಇತ್ತು. ನಾವು ಬೇಗ ಪೂಜೆ ಮುಗಿಸ್ಕೊಂಡು ಅಲ್ಲೇ ಇಡಬೇಕು ಕಂದ, ಅದಕ್ಕೆ ಜೋರಾಗಿ ಹೇಳ್ತಾ ಇದ್ನ. ಕೆಳಗಡೆ ಬಿಡ್ಬೇಕಂತ ಅವನ್ನ ಹಿಡಿಯಕ್ಕೆ. ನಾವು ಅಲ್ಲಿ ಪೂಜೆ ಮುಗಿಸ್ಕೊಂಡು ಸೀದಾ ಈ ದೇವಸ್ಥಾನಕ್ಕೆ ಬಂದ್ವಿ. ಇದು ಊರಿಂದ ಸ್ವಲ್ಪ ಹೊರಗಡೆ ಇದೆ. ಇದ್ರ ಹೆಸರು ಹಳ್ಳಿಕಟ್ಟೆ ಅಜ್ಜಿ ಅಂತ. ನಾವಿದು ತುಂಬ ಸಣ್ಣ ಮಕ್ಕಳಿದ್ದಾಗ ಬಂದಿದ್ವಿ ಅಂತ ಅನಿಸುತ್ತೆ, ಈಗೆಲ್ಲೂ ನಂಗೆ ನೆನಪಿರಲಿಲ್ಲ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಗಾಳಿ ನಮ್ಮ ಅತ್ತಿಗೆ ಮಂಗಳೂರವರು, ಅವರು ಅಲ್ಲಿಂದ ಅವ್ರ ಅಕ್ಕ ತಂಗಿಯವರೆಲ್ಲ ಬಂದಿದ್ದರು. ಅವರೊಂದು ಟಿ ಟಿ ಮಾಡ್ಕೊಂಡು ಬಂದಿದ್ದರು. ನಮ್ಮ ದೊಡ್ಡಪ್ಪರು ಊರಲ್ಲಿ ಎಲ್ಲರನ್ನೂ ಕರೆದಿದ್ರು, ನಮ್ಮ ಅತ್ತೆದಿರನ್ನ, ಊರವ್ರನ್ನೆಲ್ಲ ಕರೆದು. ನಾವು ಊರೊಳಗಿರೋ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಇಲ್ಲಿಗೆ ಬಂದು ಈ ದೇವಸ್ಥಾನದಲ್ಲೂ ಪೂಜೆ ಮುಗಿಸಿ ಇವಾಗ ಆಚೆ ಬಂದು ನಮ್ಮ ದೊಡ್ಡಪ್ಪವರೆಲ್ಲ ಬಂದಿದ್ದರು, ಮಾತಾಡ್ಸೋಣ ಅಂತ ಈಗ ಹೋಗ್ತಾ ಇದ್ದೀವಿ. ನಮ್ಮ ಡ್ಯಾಡಿಗೆ ಎಲ್ಲರೂ ಹಿಂಗೆ ಸಿಗೋದೇ ತುಂಬ ಕಷ್ಟ, ಯಾಕೆಂದರೆ ನಮ್ಮ ದೊಡ್ಡಪ್ಪವ್ರಿಗೂ ಓಡಾಡೋಕ್ಕಾಗಲ್ಲ, ಎಲ್ಲರಿಗೂ ವಯಸ್ಸಾಗಿದೆ. ಈ ಥರ ಸಿಕ್ಕಿದಾಗ ಅವರು ಆರಾಮಾಗಿ ಕೂತ್ಕೊಂಡು ಮಾತಾಡ್ಕೋತಾರೆ. ನಮ್ಮ ಅತ್ತೆದಿರು ಬಂದಿರ್ತಾರೆ, ನಮ್ಮ ಅಣ್ಣಂದಿರು, ನಮ್ಮ ಅತ್ತಿಗೆಮ್ಮಂದಿರು ಎಲ್ಲರೂ ಇದ್ದರು. ತುಂಬ ದಿನ ಆಗಿತ್ತು ಎಲ್ಲರೂ ಹಿಂಗೆ ಸಿಕ್ಕಿ. ನಮ್ಮ ಅಣ್ಣನ ಮನೆ ಗೃಹ ಪ್ರವೇಶ ಆದಮೇಲೆ ಎಲ್ಲರೂ ಇವಾಗಲೇ ಸಿಕ್ಕಿರೋದು. ಇಲ್ಲಿ ಏನಂದರೆ ಮಳೆ ಎಲ್ಲ ಬಂದರೆ ತುಂಬ ಕಷ್ಟ ಅಂತೇಳಿ ನಮ್ಮ ದೊಡ್ಡಪ್ಪ ಮೊದಲೇ ಕರಿವಾಗಲೇ ಎಲ್ಲರಿಗೂ ಹೇಳಿದರು, ಬೇಗ ಮಾಡಿ ಮುಗಿಸ್ಬೇಕು ಅಂದ್ಕೊಂಡಿದ್ವಿ, ಎಲ್ಲರೂ ಬೇಗ ಬನ್ನಿ ಅಂಥೇಳಿ. ಹಂಗೆ ಬೇಗ ಮುಗಿಸಿದ್ರು ಎಲ್ಲದನ್ನು. ನಾವು ಮೋಸ್ಟ್ಲಿ ನಾವು ಸಣ್ಣ ಹುಡುಗರಲ್ಲಿ ಬಂದಿದ್ವಿ ಅನಿಸುತ್ತೆ. ಹಳ್ಳಿಕಟ್ಟೆ ಅಜ್ಜಿ ಅಂತ ದೇವಸ್ಥಾನದ ಹೆಸರು. ನಮಗೆ ಖುಷಿಯಾಗೋಯಿತು, ನಾವು ಈ ಕಡೆ ಬಂದೇ ಇಲ್ಲ, ಈ ಥರ ಇದೆ ಅನ್ನೋದೇ ಗೊತ್ತಿಲ್ಲ. ಒಂದ್ಸಲ ನೋಡಿ ಅನಿಸುತ್ತಾ ಹೆಂಗಿದೆ ಅಂತ. ಫ್ರೆಶ್ ಏರು. ತುಂಬ ದಿನ ಆಗಿತ್ತು, ತುಂಬ ಜನ ಮೀಟ್ ಮಾಡಿ ನಮ್ಮ ಫ್ಯಾಮಿಲೀಲಿ ಎಲ್ಲರೂ ಸಿಕ್ಕಿದ್ರು, ಮಾತಾಡಿಸಿ ಸ್ವಲ್ಪ ಆಚೆ ಈಚೆ ನೋಡೋಣ ಇಲ್ಲೇ ಅಂತ ಬಂದಿದ್ದೀವಿ. ಊರಿಂದ ಸ್ವಲ್ಪ ಹೊರಗಡೆ ಇದೆ ದೇವಸ್ಥಾನ. ನೋಡಿ ಹೆಂಗಿದೆ ವ್ಯೂ, ಮಾತ್ರ ಸೂಪರಾಗಿದೆ. ಎಲ್ಲ ಕಡೆ ಮರ, ಆ ಗಾಳಿ ಸೌಂಡ್ ಕೇಳಿಸ್ಕೊಳ್ಳಿ, ಅಮೇಝಿಂಗ್ ಆಗಿದೆ. ಅದು ಅಡ್ಕ ನೀನು ಬಾಡ ಬಾಡ ನಾವೊಂದು 12 ಗಂಟೆಗೆಲ್ಲ ಇಲ್ಲಿಗೆ ರೀಚ್ ಆಗಿದ್ವಿ. ಅಡುಗೆ ಇನ್ನೂ ಮಾಡ್ತಾಯಿದ್ರು. ಅಡುಗೆ ಎಲ್ಲ ಆದಮೇಲೆ ದೇವ್ರಿಗೆ ಎಡೆ ಮಾಡಿ ಆಮೇಲೆ ಎಲ್ಲರಿಗೂ ಊಟಕ್ಕೆ ಬಡಿಸ್ತಾರೆ. 1:30 ಅಷ್ಟರಲ್ಲೆಲ್ಲ ಎಲ್ಲರಿಗೂ ಊಟಕ್ಕೆ ಬಡಿಸ್ತಾಯಿದ್ರು. ಇವರು ನಮ್ಮ ಅಣ್ಣ, ನಮ್ಮ ಅತ್ತಿಗೆ. ನಮ್ಮ ಅಣ್ಣನ ಹತ್ರ ಅಕ್ಕ ನಾನು ಕೇಳ್ತಾ ಇದ್ವಿ, ಇವ್ರು ಯಾರ ಮಕ್ಕಳು ಅಂತ. ತುಂಬ ದಿನ ಆಗಿರುತ್ತಲ್ವ, ನಮಗೆ ಮರ್ತೋಗಿರುತ್ತೆ ಯಾರ್ಯಾರ ಮಕ್ಕಳು ಅಂತ. ಅಲ್ಲಿ ಕಟ್ತಾ ಇದ್ದಾರಲ್ಲ ಅದೇ ಇಲ್ಲಿ ಕೊಡಲ್ಲ. ಡ್ಯಾಡಿ ಊರಿಗೆ ಬಂದ ತಕ್ಷಣ ಅವರು ಚಿಕ್ಕ ವಯಸ್ಸಲ್ಲಿ ಎಲ್ಲೆಲ್ಲಿ ಏನೇನು ಮಾಡಿದ್ರು ಅದನ್ನೆಲ್ಲ ನಮಗೆ ಹೇಳ್ತಾ ಇರ್ತಾರೆ.
ಇಲ್ಲೆಲ್ಲ ಸ್ವಲ್ಪ ಹೊತ್ತು ಓಡಾಡಿಕೊಂಡು ನಾವು ಮತ್ತೆ ನಮ್ಮ ಮಮ್ಮಿ ಊರಿಗೆ ಹೋದ್ವಿ. ನಮ್ಮ ಅಜ್ಜಿನ ಮಾತಾಡಿಸ್ಕೊಂಡು ನಮ್ಮ ಅತ್ತೆ ಮನೆಗೆ ಹೋಗಿ ಅವ್ರನ್ನೆಲ್ಲ ನೋಡಿಕೊಂಡು ಬೆಂಗಳೂರಿಗೆ ಹೊರಡಬೇಕಾಗಿತ್ತು ನಾವು. ಆಕೆ ಅಲ್ಲಿ ಇರ್ತಿದ್ಲು ಮಗವ, ಅವ್ನು ಇಲ್ಲಿ ಹೊಡ್ ಬಂದಿದ್ದ ಅವತ್ತ. ನಾನು ಹಂಗೆ ಹಿಂದೆ ಮಕ್ಕಳಿದ್ದೆ ಅವತ್ತು. ನಮ್ಮ ಅಜ್ಜಿ ಊರಿಗೆ ಹೋಗೋದು, ನಮ್ಮ ಅಜ್ಜಿ ಮನೆಗೆ ಹೋಗೋದು ಅಂದರೆ ನಮಗೆ ತುಂಬ ಇಷ್ಟ. ಈಗಲೂ ಇಷ್ಟ, ಮೊದಲು ತುಂಬ ಇಷ್ಟ ಇತ್ತು. ನನ್ನ ಚೈಲ್ಡ್ಹುಡ್ ಡೇಸೆಲ್ಲ ನಾನು ಇಲ್ಲೇ ಕಳೆದಿದ್ದು. ನಮ್ಮ ಅಜ್ಜಿನೇ ನನ್ನ ಸಾಕಿರೋದು. ಅದಕ್ಕೋಸ್ಕರ ಊರು ಅಂದರೆ ನಂಗೆ ಇನ್ನೂ ಇಷ್ಟ. ಬಂದು ನಮ್ಮ ಅಜ್ಜಿನ ಮಾತಾಡಿಸ್ಕೊಂಡು, ನಾನು ಯಾವಾಗಲೇ ಬಂದರೂ ಒಂದಿನಕ್ಕೆ ಬಂದರೂ ನಮ್ಮ ಅಜ್ಜಿನ ಬಂದು ನಾನು ಮಾತಾಡಿಸ್ಕೊಂಡು ಹೋಗ್ತೀನಿ. ಅಮ್ಮನ ನೋಡಿ ಹೆಂಗಿದೆ ಅಮ್ಮ ಅಂತೆಲ್ಲ ವಿಚಾರಿಸ್ಕೊಂಡು ಅಲ್ಲಿಂದ ನಮ್ಮ ಅತ್ತೆ ಮನೆಗೆ ಹೋಗಿ ಅಲ್ಲೂ ಒಂದು ಅರ್ಧ ಗಂಟೆ ಇದ್ದು ಮತ್ತು ನಾವು ಬೆಂಗಳೂರಿಗೆ ಹೊರಟ್ವಿ. ಊರಲ್ಲಿ ನಮ್ಮ ತಾತವ್ರ ಅಣ್ಣ ತಮ್ಮಂದಿರ ಮನೆಯೆಲ್ಲ ಪಕ್ಕನೇ ಇದೆ. ಆ ಹಬ್ಬಗಳಲ್ಲಿ, ಫಂಕ್ಷನಲ್ಲಿ ಏನಾದರೂ ಸಿಕ್ಕಿದ್ರೆ ಮನೆ ತುಂಬ ಜನ ಇರ್ತಾರೆ. ಯಾಕೆಂದರೆ ನಮ್ಮ ಮಾಮವರೆಲ್ಲರೂ ಬೆಂಗಳೂರಲ್ಲಿದ್ದಾರೆ. ಎಲ್ಲರೂ ಈ ಥರ ಹಬ್ಬಗಳಲ್ಲೇ ಸಿಕ್ಕೋದು. ಜನ ತುಂಬಿರ್ತಾರೆ 3 ಮನೇಲೂ. ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಅಜ್ಜಿ ಮನೆ ಕಡೆ ಹಬ್ಬಗಳಲ್ಲೆಲ್ಲ. ನಾವು ಚೈಲ್ಡ್ಹುಡ್ಡಲ್ಲಿ ರಜೆನೇ ಕಾಯ್ತಾ ಇರ್ತಿದ್ವಿ ನಮ್ಮ ಅಜ್ಜಿ ಮನೆಗೆ ಹೋಗೋಕ್ಕೆ. ಇಲ್ಲ ಹೊರಟು, ಇಲ್ಲ ಹೊರಟು, ಟೈಮ್ ಆಗುತ್ತೆ, ಇನ್ನು ಬೆಂಗಳೂರಿಗೆ ಹೊರಡಬೇಕು. ಇಲ್ಲ ಬೇಡ. ನಾವು ನಮ್ಮ ಅಜ್ಜಿ ಮನೆಯಿಂದ ಸೀದಾ ನಮ್ಮ ಅತ್ತೆ ಮನೆಗೆ ಬಂದು ಅಲ್ಲಿ ಸ್ವಲ್ಪ ಹೊತ್ತಿದ್ದು ಎಲ್ಲರನ್ನೂ ಮಾತಾಡಿಸ್ಕೊಂಡು ಒಂದು ಅರ್ಧ ಗಂಟೆ ಇದ್ದು ಹೊರಟ್ಬಿಟ್ವಿ. ಅಲ್ಲಿ ಜಾಸ್ತಿ ಹೊತ್ತು ಇರೋಕ್ಕಾಗಿಲ್ಲ, ಜಾಸ್ತಿ ಶೂಟ್ ಮಾಡ್ಕೊಳಕ್ಕೂ ಆಗಲಿಲ್ಲ. ಟೈಮು 11 ಗಂಟೆ. ಈಗಿನ್ನೂ ಊರಿಂದ ಬಂದ್ವಿ. ಎಲ್ಲ ಲಗೇಜೆಲ್ಲ ಒಳಗಿಟ್ಟು ಮಲ್ಕೋಬೇಕು. ಒಂದೇ ದಿನ ಹೋಗಿ ಬರೋದು, ಫುಲ್ ಟಯರ್ಡ್ ಆಗೋಯ್ತು ಮಕ್ಳು ಹಿಡ್ಕೊಂಡು. ಫೈನಲಿ ಎಲ್ಲ ಚೆನ್ನಾಗಾಯಿತು. ಎಲ್ಲ ಫಂಕ್ಷನ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.